ಆಕ್ಚುಲಿ ನಂಗೊಂದು ಅಡ್ರೆಸ್ ಬೇಕಾಗಿತ್ತು. ಯಾವ ಅಡ್ರೆಸ್ ಬೇಕು? ನಿಮ್ಮ ಹಾರ್ಟ್ ಅಲ್ಲಿ ಹೇಗ್ ಹೋಗೋದು ಅಂತ. ನಿಮ್ ಕಣ್ ನೋಡಿದ್ರೆ ನನ್ನ ಹಾರ್ಟ್ ಬಿಟ್ಟೆ ನಿಂತೋಗ್ತಾ ಇದೆ. ನಿಮ್ಮನ್ನ ನೋಡಿದ ತಕ್ಷಣ ನಂಗೊಂದು ಸಾಂಗ್ ನೆನಪಾಯ್ತು. ಹೇಳಿ, ಯಾವ್ದು? ಅಪ್ಪಿ ತಪ್ಪಿ ಎದುರು. ನಾನು ಆಕ್ಚುಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇದ್ದೆ. ಯಾಕೆ? ನಿಮ್ ಕಣ್ಣಿಂದನೇ ನನ್ ಕೊಲ್ತಾ ಇದ್ದೀರಾ ರೀ. ಅದೇ ಇವತ್ತು ರೋಸ್ ಡೇ ಇದೆ, ನೋಡೋಣ ಪಬ್ಲಿಕ್ ಅಲ್ಲಿ ಯಾರಾದ್ರೂ ಸಿಗ್ತಾರ ಅಂತ. ಆಕ್ಚುಲಿ ಒಂದಿಬ್ರಿಗೆ ಮಾತಾಡ್ಸಿದೆ ನಾನು, ಅವ್ರು ಏನೋ ರೆಸ್ಪಾನ್ಸ್ ಮಾಡಿಲ್ಲ. ನೋಡೋಣ ಇನ್ನು ಯಾರಾದ್ರೂ ಸಿಗ್ತಾರ ಅವ್ರಿಗೆ ಇವತ್ತು ಪ್ರ್ಯಾಂಕ್ ಮಾಡೋಣ. ಬನ್ನಿ ಯಾವ ತರ ಇರುತ್ತೆ ಅಂತ ನೋಡಿ, ಮತ್ತೆ ವಿಡಿಯೋನ ಪೂರ್ತಿ ನೋಡಿ, ಓಕೆನಾ? ಹಲೋ ಹಲೋ ಎಕ್ಸ್ಕ್ಯೂಸ್ ಮಿ, ಒಂದು ನಿಮಿಷ. ಆಕ್ಚುಲಿ ನಿಮ್ಮನ್ನ ತುಂಬಾ ದಿವಸದಿಂದ ನಾನು ನೋಡ್ತಾ ಇದ್ದೆ. ಏನಪ್ಪಾ ಅಂತಂದ್ರೆ ನಿಮ್ಮ ಮೇಲೆ ತುಂಬಾ ಲವ್ ಆಗ್ಬಿಟ್ಟಿತ್ತು. ರೋಸ್ ಕೊಟ್ಬಿಟ್ಟು ನಿಮ್ಗೆ ಪ್ರಪೋಸ್ ಮಾಡೋಣ ಅಂತ ಬಂದೆ. ನೀವ್ ಯಾರಂತಾನೆ ಗೊತ್ತಿಲ್ಲ, ಅದಂಗೆ ನೋಡಿದ ತಕ್ಷಣನೇ ಲವ್ ಆತರ ಎಲ್ಲ ಅನ್ಸುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ನಿಮ್ ಸುಮಾರು ದಿವಸದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಲ್ವಾ. ನೀವು ಡೈಲಿ ಹೋಗ್ತಾ ಇದ್ರಲ್ಲ, ನಿಮ್ ಹಿಂದೆ ಬರ್ತಾ ಇದ್ದೆ ನಾನು. ಬಟ್ ಏನಂದ್ರೆ ಮಾತಾಡ್ಸೋಣ ಅನ್ಕೊಂಡ್ ಬರ್ತಾ ಇದ್ದೆ ಡೈಲಿ, ಬೇರೆ ಸಾಕಾಗ್ಲಿಲ್ಲ. ಅದಕ್ಕೆ ಇವತ್ತು ರೋಸ್ ಡೇ ಇರೋದ್ರಿಂದ ಇವತ್ತು ಮಾತಾಡ್ಸ್ಲೇಬೇಕು ಅನ್ಕೊಂಡು ಪ್ರಪೋಸ್ ಮಾಡ್ಬೇಕು ಅನ್ಕೊಂಡ್ ಬಂದೆ. ತಗೊಳ್ಳಿ, ಈ ರೋಸ್ ಎತ್ಕೊಂಡು ನನ್ನ ಲವ್ನ ಅಕ್ಸೆಪ್ಟ್ ಮಾಡಿ. ಇಲ್ಲ, ನೀವ್ ಯಾರಂತಾನೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನ್ ನಿನ್ನ ನೋಡ್ತಾ ಇರೋದು. ಹೆಂಗೆ ಅಕ್ಸೆಪ್ಟ್ ಮಾಡಿ ನಾನು ಇದನ್ನ? ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ಬಟ್ ನೀವ್ ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ 10 days ಇಂದ ಫಾಲೋ ಮಾಡ್ತಿದ್ದೀನಲ್ವಾ. 10 days ಅಲ್ಲೇ ಲವ್ ಅಂದ್ರೆ ಯೂಶಲಿ ಲವ್ ಎಲ್ಲ ಈ ತರ ಆಗೋದೇ ಇಲ್ಲ. ಯೂಶಲಿ 1 month, ಒಂದ್ ವರ್ಷ ಆದ್ರೂ ನಾವು ಅಕ್ಸೆಪ್ಟ್ ಮಾಡೋದು ತುಂಬಾನೇ ಕಷ್ಟ. ಅದು ಈ ಜನರೇಷನ್ ಅಲ್ಲಿ ಅಂದ್ರೂ ಇನ್ನ ತುಂಬಾ ಕಷ್ಟ. ಅದು ನೀವು 10 days ಅಲ್ಲಿ ನೋಡಿ ಲವ್ ಅಂದ್ರೆ ಅದು ತುಂಬಾನೇ ಕಷ್ಟ ಆಗುತ್ತೆ. ಅದೇ ನಾನು ಆಕ್ಚುಲಿ ಏನಪ್ಪಾ ಅಂತಂದ್ರೆ 10 days ಅಲ್ಲಿ ನೋಡಿ ಫ್ಯೂಚರ್ ಅಲ್ಲಿ ಇನ್ನೂ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡು ಇರ್ಬೋದಲ್ಲ ಅಂತ. ಹಾಗಾಗಿ ಹೇಳಿ, ನಿಮ್ ಕಣ್ ನೋಡಿದ್ರೆ ನನ್ನ ಹಾರ್ಟ್ ಬಿಟ್ಟೆ ನಿಂತೋಗ್ತಾ ಇದೆ. ನಿಮ್ಮನ್ನ ನೋಡಿದ ತಕ್ಷಣ ನಂಗೊಂದು ಸಾಂಗ್ ನೆನಪಾಯ್ತು. ಹೇಳಿ, ಯಾವ್ದು? ಅಪ್ಪಿ ತಪ್ಪಿ ಎದುರು. ಪ್ಲೀಸ್ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ತೀರಾ ಅನ್ಕೊಂಡು ಆಯ್ತು, ಕೈಲಿ ಉಟ್ಕೊಳ್ಳಿ ಹೋಗ್ಲಿ. ಓಕೆ, ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ವಾ? ಇಲ್ಲ, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಸುಮ್ನೆ ತಗೊಂಡ್ರಾ? ಓಕೆ, ನಾನ್ ಅನ್ಕೊಂಡೆ ಓಕೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಈ ತರ ಲವ್ ಎಲ್ಲ ತುಂಬಾ ಬೇಜಾರ್ ನೋಡಿದ್ರೆ ನನ್ನ ಲೈಫ್ ಅಲ್ಲಿ ತುಂಬಾನೇ ಬಂದೋಗಿದೆ. ಓಕೆ, ಸೊ ಅದ್ರಿಂದ ಇವಾಗಿರೋ ಟೈಮ್ ಅಲ್ಲಿ ನೀವು ತುಂಬಾ ನೀವ್ ಹೇಳಿರೋ ಮಾತೆಲ್ಲ ನೋಡಿ ಇಂಪ್ರೆಸ್ ಆಗಿ ಓಕೆ ಸುಮ್ನೆ ಇದಕ್ಕೋಸ್ಕರ ತಗೊಂಡಿದ್ದೀನಿ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ, ಸುಮಾರು ಹುಡುಗಿರ್ನ ಲವ್ ಮಾಡ್ತಾರೆ, ಬಟ್ ನಾನು ಒಂದೇ ಹುಡುಗಿನ ಬೇರೆ ಬೇರೆ ತರ ಲವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಹಾಗಾಗಿ ನಾನು ಆಕ್ಚುಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇದ್ದೆ. ಯಾಕೆ? ನಿಮ್ ಕಣ್ಣಿಂದನೇ ನನ್ ಕೊಲ್ತಾ ಇದ್ದೀರಾ ರೀ. ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ಸೊ ನೀವ್ ಕರ್ದಿರೋದ್ರಿಂದ ಮಾತಾಡೋಣ ಅಂತ ಮಾತಾಡ್ದೆ ಅಷ್ಟೇ. ನೀವ್ ಯಾರಂತಾನೆ ಗೊತ್ತಿಲ್ಲ, ನೀವ್ ಹಿಂಗ್ ಸಡನ್ ಆಗಿ ಹೇಳ್ತಿರೋದು ನನ್ಗಿನ್ನ ಶಾಕ್ ಇಂದ ಈಚೆ ಬಂದೇ ಇಲ್ಲ ನಾನು. ಓಕೆ, ಆಕ್ಚುಲಿ ನಂಗೊಂದು ಅಡ್ರೆಸ್ ಬೇಕಾಗಿತ್ತು. ಯಾವ ಅಡ್ರೆಸ್ ಬೇಕು? ನಿಮ್ಮ ಹಾರ್ಟ್ ಅಲ್ಲಿ ಹೇಗ್ ಹೋಗೋದು ಅಂತ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಿಮ್ಮನ್ನ ಸುಮಾರು ದಿವಸದಿಂದ ನೋಡ್ಬಿಟ್ಟು ಫುಲ್ ಇಂಟ್ರೆಸ್ಟ್ ಆಗ್ಬಿಟ್ಟಿದೀನಿ. ಹಾಗಾಗಿ ರೋಸ್ ಡೇ ದಿವಸ ಏನಾದ್ರೂ ಪರವಾಗಿಲ್ಲ, ಆದ್ರೂ ಧೈರ್ಯ ಬರ್ಲಿಲ್ಲ. ಇವತ್ತು ರೋಸ್ ಡೇ ಇದೆ, ಏನೇ ಆದ್ರೂ ಕೂಡ ಪರವಾಗಿಲ್ಲ, ನಿಮ್ಗೆ ಇಂಪ್ರೆಸ್ ಮಾಡಿ ಒಪ್ಪಿಸ್ಬೇಕಂತಾನೆ ಬಂದೆ ನಾನು. ರೋಸ್ ನಿಮ್ಗೆ ತುಂಬಾ ಧೈರ್ಯ ಕೊಟ್ಟಿದ್ಯಾ? ಅದಕ್ಕೆ ಎಲ್ಲಾರು ಪ್ರಪೋಸ್ ಡೇ ದಿವಸ ಇದನ್ನ ಹಿಡ್ಕೊಂಡು ಓಡಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಅದು ಗೊತ್ತಿಲ್ಲ ನಂಗೆ. ನಾನ್ ಫಸ್ಟ್ ಆಕ್ಚುಲಿ ನನ್ನ ಲೈಫಲ್ಲೇ ಫಸ್ಟ್ ಹುಡುಗಿ ಅಂತಂದ್ರೆ ನೀವೇ. ಅದು ರೋಸ್ಗೆ ಎಲೆ ಕಲರ್ ಯಾವ್ದಿದೆ ಹೇಳಿ? ಹಸಿರಲ್ವಾ? ನೀವೇ ನನ್ನ ಉಸಿರೇ. ಈ ತರನು ಕೂಡ ನಾನು ಯಾವತ್ತು ಯಾವ ಹುಡುಗಿಗೂ ಪ್ರಪೋಸ್ ಮಾಡಿಲ್ಲ. ಅದೇನೋ ಗೊತ್ತಿಲ್ಲ, ನಿಮ್ ಕಣ್ ನೋಡಿದ್ರೆ ನನ್ನ ಹಾರ್ಟ್ ಅಲ್ಲಿ ಟಕ್ 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 ಅಂತ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಯಾವಾಗೂ ಇದೇ ಕೆಲ್ಸನ? ಅವ್ರನ್ನ ಇಂಪ್ರೆಸ್ ಮಾಡ್ಕೊಂಡಿರ್ತೀರಾ? ಇಲ್ಲ, ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಾನು ಹುಡುಗಿರಿಂದ ಹೋಗೋದು ತುಂಬಾ ಕಮ್ಮಿ. ಅದು ಏನೋ ಗೊತ್ತಿಲ್ಲ, ನಿಮ್ಮನ್ನ ನೋಡಿದ ತಕ್ಷಣ ನನಗನ್ನಿಸ್ತು ಯಾಕೆ ಇಂಪ್ರೆಸ್ ಮಾಡಬಾರ್ದು ಅಂತ. ಹಾಗೆ ಇಷ್ಟು ವರ್ಷದಿಂದ ಸಿಂಗಲ್ ಆಗಿದ್ದೀನಲ್ಲ, ಇನ್ಮೇಲಾದ್ರೂ ಸ್ವಲ್ಪ ಮಿಂಗಲ್ ಆಗೋಣ ಅಂತ.
ನೀವೇನಂತೀರಾ? ಸ್ಟಿಲ್ ಓಕೆ ಇಲ್ಲ, ನೋಡ್ಬೇಕು, ಒಂದ್ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಿ ಓಕೆ, ಟೈಮ್ ತಗೊಂಡು ಆಮೇಲೆ ನೋಡ್ತೀನಿ ಅಂತ. ಟೈಮ್ ತಗೊಂಡು ಡಿಸೈಡ್ ಮಾಡ್ತೀನಿ. ನನ್ಗೋಸ್ಕರ ಏನ್ ಮಾಡ್ತೀರಾ ನೀವು? ನಿಮ್ಗೋಸ್ಕರ ಇನ್ನೊಂದು ಹಾಡು ಹಾಡ್ತೀನಿ. ಅಂದಗಾತಿ ಕಣ್ಣ ತುಂಬಾ, ಅಂದಗಾತಿ ಕಣ್ಣ ತುಂಬಾ ಚಲ್ಲಿ ಚಲ್ಲವೊಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬಾ. ತುಂಬಾ ಸಖತ್ತಾಗಿದ್ರಲ್ಲ, ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತೇ ಆಗ್ತಾ ಇಲ್ಲ. ಎಂತಕ್ ನನ್ನಿಂದ ಸುತ್ತಾ ಇದ್ದೀರಾ ನೀವು? ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಈಗ ನಾನು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ನೀವೇ ದೇವತೆ ಅಲ್ಲ, ಅದಕ್ಕೆ ಸುತ್ತಾ ಇದ್ದೆ. ನಿಮ್ ಕಣ್ ಮುಚ್ಕೊಳ್ಳಿ. ಓಕೆ, ಏನ್ ಕಾಣಿಸ್ತಿದೆ? ಕತ್ಲ್ ಕತ್ಲ್ ಕಾಣ್ತಿದೆ. ಓಕೆ, ನೀವು ನನ್ನ ಲೈಫಲ್ಲಿ ಇಲ್ಲ ಅಂದ್ರೆ ನನ್ನ ಲೈಫೇ ಕತ್ಲು ಅಂತ. ನೀವು ಆಕ್ಚುಲಿ ನನ್ನ ಲೈಫಲ್ಲಿ ಇಲ್ಲ ಅಂದ್ರೆ ನನ್ನ ಲೈಫೇ ಕತ್ಲು ಅಂತ. ಹಾಗಾಗಿ ಪ್ಲೀಸ್ ಒಪ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಹೊರತು ನಾವು ಕೂಡ ಸಿಂಗಲ್ ಆಗಿದ್ದು ಸಾಕಾಗಿದೆ. ಅಟ್ಲೀಸ್ಟ್ ಈ ವರ್ಷ ಎಂದಾದ್ರೂ ಏನು ಮಿಂಗಲ್ ಆಗಿ ಜೀವನನ ಹಂಗೆ ನಾವು ಟ್ರಾವೆಲ್ ಮಾಡೋಣ ಅಂತ. ಏನ್ ಹೇಳ್ತೀರಾ ಅದಕ್ಕೆ? ಮಾತಾಡಕ್ಕೆ ಬರ್ತಿಲ್ಲ ನಂಗೆ. ಮಾತೇ ಬರ್ತಾ ಇಲ್ವಾ? ಏನೇ ಇಷ್ಟೆಲ್ಲ ಮಾಡಿದಿರಲ್ಲ, ಓಕೆ, ಏನ್ ಮಾತಾಡೋದಂತ ಗೊತ್ತಾಗ್ತಿರಲಿಲ್ಲ ನನ್ಗೆ. ಓಕೆ. ನಾನ್ ನೋಡಿದ ತಕ್ಷಣ ನಿಮ್ಗೆ ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಂಗೆ ಇದೆ ನನ್ಗೆ. ಇಲ್ಲ, ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಒಂದು ಅಂದವಾಗಿ ಚಂದವಾಗಿ ಸುಂದರವಾಗಿರೋ ಹುಡುಗಿ ನೋಡಿದ್ರೆ ಅದೆಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತಂತೆ. ಹಾಗಾಗಿ ನನ್ಗೆ ಅನ್ಸಿದ ಪ್ರಕಾರ ನೀವೆಲ್ಲ ಡೈಲಾಗ್ ತುಂಬಾ ನೈಟ್ ಎಲ್ಲ ಕೂತಿ ಡೈಲಾಗ್ ಎಲ್ಲ ಮಾಡಿ ಬಂದ್ ಹೇಳೋ ತರ ಇದೆ ನನಗೆ ಅನ್ಸೋ ಪ್ರಕಾರ. ಇಲ್ಲ, ಆ ತರ ಎಲ್ಲ ಇಲ್ಲ. ಅಂದ್ರೆ ಏನಂದ್ರೆ, ಈಗ ಸುಮಾರು ದಿವಸದಿಂದ ನಿಮ್ಮನ್ನ ನೋಡ್ತಾ ಇದ್ನಲ್ವಾ, ಹಾಗಾಗಿ ಸ್ವಲ್ಪ ಇಂಪ್ರೆಸ್ ಮಾಡೋಣ ಅನ್ಕೊಂಡು ಬಂದೆ. ಓಕೆ, ಇಂಪ್ರೆಸ್ ಆದ್ರ ಹೋಗ್ಲಿ. ಅದೇ ಇಂಪ್ರೆಸ್ ಆದ್ರ ಓಕೆ, ಎಲ್ಲ ವಾಟ್ಸಪ್ ಮಾಡ್ತೀರಾ? ಓಕೆ, ಹೇಳಿ. ಗೊತ್ತಾಗ್ತಾ ಇಲ್ಲ, ಬ್ಲಾಂಕ್ ಆಗಿದೆ ನನ್ ಮೈಂಡ್ ಎಲ್ಲ. ಇನ್ನ ಬ್ಲಾಂಕ್ ಆಗಿದ್ದೀರಾ? ಓಕೆ, ಆಕ್ಚುಲಿ ಇವತ್ತು ರೋಸ್ ಡೇ ಅಲ್ವಾ? ಹ್ಯಾಪಿ ರೋಸ್ ಡೇ ನಿಮ್ಗೆ. ಆಕ್ಚುಲಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ಗೊತ್ತಾ? ಯಾಕೆ? ಯಾಕಂದ್ರೆ ನಿಮ್ ಹಾರ್ಟ್ ನನ್ನ ಹತ್ರ ಇದೆಯಲ್ಲ, ಅದಕ್ಕೆ. ನಂಗೆ ತುಸು ಅನುಮಾನ, ನಿಜಕ್ಕೂ ಇದು ನಾನೇನಾ, ಬದಲಾಯಿಸಿ ಬಿಟ್ಟೆ ನೀ ನನ್ನ. ಇಂಪ್ರೆಸ್ ಆದ್ರಾ? ತುಂಬಾನೇ ಇಂಪ್ರೆಸ್ ಆದೆ. ತುಂಬಾನೇ ಇಂಪ್ರೆಸ್ ಆದ್ರಾ? ಹೌದು. ಓಕೆ, ಹಾಗಾದ್ರೆ ಇನ್ಮೇಲೆ ನಾವು ಲವರ್ಸ್, ಓಕೆನಾ? ಓಕೆ. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಹೇಳಿ, ಓಕೆನಾ? ಓಕೆ 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 ಓಕೆ. ಆಕ್ಚುಲಿ ಇನ್ನೊಂದು ಹೇಳ್ಬೇಕು ನಾನು, ನಿಮ್ ಫ್ರೆಂಡು ಪವಿತ್ರ ಅಂತ, ಅವರು ನಿಮ್ಗೆ ಫ್ರ್ಯಾಂಕ್ ಮಾಡಕ್ ಹೇಳಿದ್ರು. ಅಯ್ಯೋ, ಅಂದ್ರೆ ಇದು ಫ್ರಾಂಕ್ ವಿಡಿಯೋನಾ? ಹೌದು, ಫ್ರ್ಯಾಂಕ್ ವಿಡಿಯೋ. ಆದ್ರೂ ಇಷ್ಟೊಂದು ತುಂಬಾ ಇಂಪ್ರೆಸ್ ಮಾಡಿದ್ರಲ್ಲ ನೀವು. ಓಕೆ, ಖುಷಿ ಆಯ್ತಾ ನಿಮ್ಗೆ? ತುಂಬಾನೇ ಖುಷಿ ಆಯ್ತು. ಇದು ಆಕ್ಚುಲಿ ಫ್ರ್ಯಾಂಕ್ ವಿಡಿಯೋ. ಕ್ಯಾಮ್ರಾ ಬಂದ್ಬಿಟ್ಟು ಆ ಆಟೋದಲ್ಲಿ ಇದೆ ನೋಡಿ. ಅಯ್ಯೋ, ನಾನು ಇಷ್ಟೊತ್ತು ಫ್ರಾಂಕ್ ಇಲ್ಲ ಅನ್ಕೊಂಡಿದ್ದೆ. ನಾನು ತುಂಬಾನೇ ಇಂಪ್ರೆಸ್ ಆದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಫ್ರೆಂಡ್ ಆಗಿರೋಣ. ಓಕೆ, ಶೋರ್, ಥ್ಯಾಂಕ್ ಯು. ಓಕೆ, ಇಲ್ಲಾಂದ್ರೆ ಹೇಳಿ, ನೀವು ಒಪ್ಕೊಂಡ್ರೆ ಲವ್. ಇಲ್ಲ ಇಲ್ಲ ಇಲ್ಲ. ಓಕೆ, ನಮ್ದು ಅಮಿತ್ ಅಡ್ಡ ಅಂತ ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಅಮಿತ್ ಅಂತ ಅಡ್ಡ ಅಮಿತ್ ಇದೆ. ಅಡ್ಡ. ಅಮಿತ್ ಅಡ್ಡ ಅಂತ ಒಂದು ಇದಿದೆ. ಅಲ್ಲಲ್ಲ, ಅಮಿತ್ ಅಡ್ಡ ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಮಿತ್ ಅಡ್ಡ. ಅಮಿತ್ ಅಡ್ಡ ಅಂತ ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. Thank you once again. ಥ್ಯಾಂಕ್ ಯು. ಫ್ರೆಂಡ್ಸ್, ನೀವೆಲ್ಲ ನೋಡಿದ್ರಲ್ಲ ಫ್ರ್ಯಾಂಕ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫ್ರ್ಯಾಂಕ್ ಮಾಡಬೇಕು ಅಂತಂದ್ರೆ ನನ್ನ ಅಮಿತ್ ಅಡ್ಡ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಮಾಡಿ, ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಒಂದು ಕಮೆಂಟ್ ಹಾಕಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಗೂ ಕೂಡ ಫ್ರ್ಯಾಂಕ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅಮಿತ್ ಅಡ್ಡ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.